ಓಂ ಗಂ ಗಣಪತಯೇ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಶ್ರೀಮತಿ ಸುಗುಣ, ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ. ಮನುಷ್ಯನ ಜೀವನದಲ್ಲಿ ದಿನನಿತ್ಯದ ದೋಷಗಳನ್ನು ಕಡಿಮೆ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಮನುಷ್ಯರಿಗೆ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ಬಣ್ಣಗಳ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ. ನಿತ್ಯ ನಾವು ಯಾವ ವಸ್ತ್ರವನ್ನು ಧರಿಸ್ತೇವೆ, ಯಾವ ಬಣ್ಣದ ಅಲಂಕಾರದ ವಸ್ತುಗಳನ್ನು ಧರಿಸ್ತೇವೆ, ಈ ಯಾವ ಬಣ್ಣದಿರುತ್ತೆ ಅದೆಲ್ಲವೂ ಮನುಷ್ಯನ ಜೀವನದ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರುತ್ತವೆ. ಭಗವಂತ ಜಗತ್ತನ್ನು, ಬ್ರಹ್ಮಾಂಡವನ್ನು ಸೃಷ್ಟಿಸಿ ಬಣ್ಣವನ್ನು ತುಂಬಿದ್ದಾರೆ ಮತ್ತು ಬಣ್ಣಗಳು ಅಗೋಚರವಾಗಿ ಕೆಲಸವನ್ನು ಮಾಡುತ್ತವೆ. ಬಣ್ಣಗಳು ಕೆಲಸ ಮಾಡುವುದು ಮನುಷ್ಯನ ಅನುಭವಕ್ಕೆ ಬರುತ್ತೆ. ಬಣ್ಣಗಳಿಗೆ ಆಕರ್ಷಿಸುವಂತಹ ಮತ್ತು ತೆಗೆದುಕೊಳ್ಳುವಂತಹ, ಕೊಡುವಂತಹ ಅಗೋಚರವಾದಂತಹ ಶಕ್ತಿ ಬಣ್ಣಗಳಿಗೆ ಇರುತ್ತೆ. ಒಬ್ಬ ಮನುಷ್ಯನ ದಿನನಿತ್ಯದ ಕೆಲಸ ಕಾರ್ಯಗಳು ಅಂದರೆ ಒಬ್ಬ ವ್ಯಕ್ತಿ ಭಾಷಣಕ್ಕೆ ಹೋಗ್ತಾ ಇದ್ರೆಯೂ ಅವರ ವಾಕ್ಚತುರತೆಯ ಮೇಲೆ ಬಣ್ಣಗಳ ಪ್ರಭಾವ ಇರುತ್ತೆ. ಒಬ್ಬ ವ್ಯಕ್ತಿ ಎಕ್ಸಾಮ್ಗೆ ಹೋಗ್ತಾ ಇದ್ದರೂ ಆ ಒಂದು ಎಕ್ಸಾಮ್ನಲ್ಲಿ ಗಳಿಸಬಹುದಾದ ಅಂಕಗಳ ಮೇಲೆಯೂ ಬಣ್ಣಗಳ ಪ್ರಭಾವ ಇರುತ್ತೆ. ಶುಭ ಕಾರ್ಯಗಳು ನಡಿಬೇಕು, ಮಂಗಳ ಕಾರ್ಯಗಳು ನಡೀತಾ ಇದೆ, ಅಲ್ಲಿಯೂ ನಿಮಗೆ ಶುಭವನ್ನು ನೀಡಬಹುದಾದಂತಹ ಬಣ್ಣಗಳ ಪ್ರಭಾವ ಇರುತ್ತೆ. ಮತ್ತು ಯಾವುದೋ ಒಂದು ದುರ್ಘಟನೆ ನಡೆದಿದೆ, ಏನಾದರೂ ಅವಮಾನ ಆಗಿದೆ, ಹೊರಗೆ ಹೋದಾಗ ಬಿದ್ದು ಬಂದಿದ್ದೇವೆ, ಆ ಒಂದು ಘಟನೆ ಮೇಲೆಯೂ ಬಣ್ಣಗಳ ಪ್ರಭಾವ ಇರುತ್ತೆ. ಅಂದರೆ ಅಶುಭ ನೀಡುವ ಬಣ್ಣಗಳ ಪ್ರಭಾವ ಇರುತ್ತೆ. ಮನುಷ್ಯ ಸರಿಯಾಗಿ ಅವರವರ ಜೀವನದ ಬಗ್ಗೆ, ಅವರು ನಿತ್ಯ ಪಡೆದುಕೊಳ್ಳುವಂತಹ ಆಗು ಹೋಗುವಂತಹ ವಿಷಯಗಳ ಬಗ್ಗೆ ಒಂದಿಷ್ಟು ಚಿಂತನೆಯನ್ನು ಮಾಡಿದರೆ ಶುಭ ಮತ್ತು ಅಶುಭವನ್ನು ನೀಡುವಂತಹ ವಿಷಯಗಳನ್ನು ಅವರು ತಿಳಿದುಕೊಳ್ತಾರೆ. ಆದರೆ ಮನುಷ್ಯನಿಗೆ ಅಂತಹ ಸೂಕ್ಷ್ಮ ಭಾವವೂ ಇಲ್ಲ. ಪ್ರತಿಯೊಬ್ಬ ಮನುಷ್ಯನು ನಿತ್ಯದ ಕೆಲಸ ಕಾರ್ಯಗಳಲ್ಲಿ ಹೋಗುಗಳನ್ನು, ದೋಷಗಳನ್ನು ಕಡಿಮೆ ಮಾಡಿಕೊಳ್ಳುವಂಥ ಸಾಮರ್ಥ್ಯವನ್ನು ಹೊಂದಬೇಕು ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ಬಣ್ಣಗಳು ಹೇಗೆ ಕೆಲಸ ಮಾಡುತ್ತವೆ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಏಕೆಂದರೆ ಬಹಳ ಜೀವನದಲ್ಲಿ ಬರಬಹುದಾದಂತಹ ದೋಷಗಳನ್ನು ಕಡಿಮೆ ಮಾಡಿಕೊಳ್ಳುವಂತಹ ಪರಿಹಾರದಲ್ಲಿ ವಸ್ತ್ರಧಾರಣೆಯು ಒಂದು. ಹಾಗಾಗಿ ನೀವು ಈ ಯಾವ ವಸ್ತ್ರವನ್ನು ಧರಿಸ್ತೀರಾ ಆ ವಸ್ತ್ರ ಅಂದಿನ ದಿನದ ಕೆಲಸ ಕಾರ್ಯಗಳ ಮೇಲೆ ಪ್ರಭಾವವನ್ನು ಮಾಡುತ್ತದೆ. ಗ್ರಹಗಳಿಗೂ ಬಣ್ಣಗಳಿಗೂ ಸಂಬಂಧವೂ ಇದೆ ಅನ್ನೋದನ್ನು ಜ್ಯೋತಿಷ್ಯ ಶಾಸ್ತ್ರದಿಂದ ತಿಳಿಬಹುದು. ಜ್ಯೋತಿಷ್ಯ ಶಾಸ್ತ್ರವನ್ನು ನಾನು ಜನರಿಗೆ ತಿಳಿಸ್ತಾ ಬಂದಿರೋದು 12-13 ವರ್ಷಗಳು ಆಗಿದೆ. ಆದರೆ ಈ ಬಣ್ಣಗಳ ಬಗ್ಗೆ ನನಗೆ ಮೈಂಡ್ ಯಾವಾಗ ಒಂದು ತಿಳುವಳಿಕೆಗೆ ಬಂತು, ಅಂದಿನಿಂದಲೂ ಇದರ ಬಗ್ಗೆ ನಾನು ತಿಳಿದುಕೊಳ್ಳುವಂತಹ ಒಂದು ಮನೋಸ್ಥಿತಿ ನನ್ನಲ್ಲಿ ಪ್ರಾರಂಭವಾಗಿದೆ. ನನ್ನ ಅನುಭವದಲ್ಲಿ ಇರುವಂತಹ ವಿಷಯಗಳನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ನಿಮಗೆ ಅನುಕೂಲ ಆಗ್ಬೋದು ಇಂಥ ವಿಷಯಗಳು. ಬಣ್ಣಗಳು 9 ಗ್ರಹಗಳಿಗೂ ಒಂದೊಂದು ಬಣ್ಣವನ್ನು ನಾವು ಇರೋದನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಬಹುದು. ಗ್ರಹಗಳಲ್ಲಿ 2 ಗ್ರೂಪ್ ಇದೆ ಅನ್ನೋದು ನಮಗೆಲ್ಲ ಗೊತ್ತಿರುತ್ತೆ. ಈ ಜಗತ್ ನಿರ್ಮಾಣ ಏನೇ ಆಗಿದ್ದರೂ, ಸೃಷ್ಟಿಯಲ್ಲೇ ಆಗ್ಬೋದು, ಏನೇ ಘಟಿಸುವುದಿದ್ದರೂ ಈ 2ರ ಒಂದು ವಿಷಯದಿಂದಲೇ ಘಟಿಸುತ್ತೆ. ಒಂದು ವಿಷಯ, ಒಂದು ರಾಜಕೀಯ ಪಕ್ಷ ಇರಬೇಕು ಅಂದ್ರೂ ಅಲ್ಲಿ ಅದಕ್ಕೆ ವಿರೋಧ ಪಕ್ಷ ಇರಲೇಬೇಕು. ಹಾಗೆ ಇಲ್ಲಿ ಏನೇ ಆಗಬೇಕಂದ್ರೂ, ಒಂದು ಸಂಸಾರ ನಡಿಬೇಕಂದ್ರೂ ಇಲ್ಲಿ 2ರ ತತ್ವ, ಪತಿ ಪತ್ನಿ. ಹಾಗೆ ಈ ಪ್ರಕೃತಿಯಲ್ಲಿಯೂ ಪುರುಷ ಮತ್ತು ಪ್ರಕೃತಿ ಇದೆ. ಅಂದರೆ 2 ವಿಷಯಗಳಿಂದ, ಈ 2 ಗ್ರೂಪಿಂದ ಆಗಬಹುದಾದ ವಿಷಯಗಳಿಂದಲೇ ಜಗತ್ತು ಮುಂದುವರಿತಾ ಇರುವಂಥದ್ದು. ಹಾಗಾಗಿ ಗ್ರಹಗಳಲ್ಲಿಯೂ 2 ಗ್ರೂಪ್ ಇರೋದನ್ನು ನಾವು ನೋಡ್ಬೋದು. ಅದರಲ್ಲಿ ಮೊದಲನೆಯ ಒಂದು ಗ್ರೂಪ್
ಸೂರ್ಯ, ಚಂದ್ರಗ್ರಹ ಮತ್ತು ಕುಜಗ್ರಹ ಮತ್ತು ಗುರುಗ್ರಹ, ಈ 4 ಗ್ರಹಗಳು ಒಂದು ಗ್ರೂಪ್ನಲ್ಲಿ ಇರೋದು. ಮತ್ತು ಶುಕ್ರಗ್ರಹ, ಬುಧಗ್ರಹ, ಶನಿಗ್ರಹ, ಛಾಯಾಗ್ರಹಗಳಾದಂತಹ ರಾಹು, ಕೇತು ಗ್ರಹಗಳು ಒಂದು ಗ್ರೂಪ್ನಲ್ಲಿ ಇದ್ದಾರೆ. ಅವರವರ ದಶಾಭುಕ್ತಿಗಳು ಬಂದಾಗ ಈ ಗ್ರಹಗಳು ಫಲಾನುಫಲಗಳನ್ನು ಕೊಡಲು ಪ್ರಾರಂಭಿಸ್ತಾರೆ. ಸಾಮಾನ್ಯವಾಗಿ ಜ್ಯೋತಿಷ್ಯಶಾಸ್ತ್ರದ ನಿಮ್ಮ ಜನ್ಮ ಆಧಾರಿತ ಗ್ರಹಗಳ ಪ್ರಿಡಿಕ್ಷನ್ ಕೊಡುವಾಗ ನಿಮ್ಮ ಲಗ್ನಕ್ಕೆ ಅಥವಾ ನಿಮ್ಮ ರಾಶಿಗೆ ಹೊಂದುವ ಅದೃಷ್ಟ ನೀಡುವಂತಹ ಬಣ್ಣಗಳನ್ನು ತಿಳಿಸಲಾಗುತ್ತೆ. ಆದರೆ ಅದಲ್ಲದೆ ಆ ಬಣ್ಣಗಳು ಕಾಲವು ಬದಲಾದಂತೆ ಬಣ್ಣಗಳ ಫಲವು ಬದಲಾಗುತ್ತೆ. ಉದಾಹರಣೆ, ಮೇಷಲಗ್ನ ಅಂತ ತೆಗೆದುಕೊಂಡಾಗ ಮೇಷಲಗ್ನಕ್ಕೆ ಅದೃಷ್ಟವನ್ನು ನೀಡುವಂತಹ ಸ್ಥಾನಾಧಿಪತಿ ಗುರುವಿನ ಬಣ್ಣ ಅದೃಷ್ಟವನ್ನು ತಂದುಕೊಡುತ್ತೆ. ಅರಿಶಿನ ಬಣ್ಣ ಮತ್ತು ಕೆಂಪು ಬಣ್ಣ ಮತ್ತು ಕೇಸರಿ ಬಣ್ಣ. ಈ ಗ್ರಹಗಳು ಮಿತ್ರಗ್ರಹಗಳು ಮತ್ತು ಆ ಸ್ಥಾನಾಧಿಪತಿಗಳು ಮತ್ತು ನಿಮ್ಮ ಲಗ್ನಕ್ಕೆ ಮಿತ್ರಗ್ರಹಗಳ ಈ ಸಂಬಂಧದಿಂದ ತಿಳಿಸಲಾಗುತ್ತೆ. ಆದರೆ ಬೇರೆ ಗ್ರಹಗಳಿಂದಲೂ ನಿಮಗೆ ಬಣ್ಣಗಳಿಂದಲೂ ಶುಭ ಫಲವು ದೊರೆಯುತ್ತೆ. ಉದಾಹರಣೆ, ಮೇಷಲಗ್ನ ಆಗಿದ್ದು ನಿಮಗೆ ಅಂದರೆ ನಕ್ಷತ್ರಗಳಲ್ಲಿ ನಿಮ್ಮದು ಗುರುವಿನ ನಕ್ಷತ್ರವಾದಂತಹ ಪುನರ್ವಸು ನಕ್ಷತ್ರ, ವಿಶಾಖ ನಕ್ಷತ್ರ, ಪೂರ್ವಭಾದ್ರ ನಕ್ಷತ್ರ, ರಾಹುವಿನ ನಕ್ಷತ್ರವಾದಂತಹ ಆರಿದ್ರ, ಸ್ವಾತಿ, ಶತಾಭಿಷ, ಈ ನಕ್ಷತ್ರಗಳು ಬಂದಾಗ ನಿಮಗೆ ಪದವಿ ಮಾಡುವಂತಹ ಅಥವಾ ಪಿ ಯು ಸಿ ಮಾಡುವಂತಹ ಸಂದರ್ಭದಲ್ಲಿಯೇ ನಿಮಗೆ ಶನಿ ದಶೆ ಪ್ರಾರಂಭವಾಗುತ್ತೆ. ಯಾಕೆ ಶನಿ ದಶೆಯನ್ನೇ ನಾನು ತಿಳಿಸ್ತಾ ಇದ್ದೇನೆ ಅಂದರೆ, ಮನುಷ್ಯನಿಗೆ ಆಗುಹೋಗುಗಳನ್ನು, ಸತ್ಯತೆಯನ್ನು ಮತ್ತು ಜೀವನದಲ್ಲಿ ಎಲ್ಲವನ್ನ ತಿಳಿಸಿಕೊಡುವಂತಹ ದಶೆ ಅದು ಆಗಿದೆ. ಎಲ್ಲವೂ ಒಳ್ಳೆಯದೇ ಆಗುತ್ತೆ ಆ ದಶೆಯಲ್ಲಿ ಅನ್ನೋದಿಲ್ಲ. ಆದರೆ ಮನುಷ್ಯ ತನ್ನನ್ನು ತಾನು ತಿಳಿದುಕೊಳ್ಬೇಕಂದ್ರೆ ಆ ದಶೆ ಬಹಳ ಮುಖ್ಯವಾಗಿರುತ್ತೆ. ಆದರೆ ವಿದ್ಯಾರ್ಥಿ ಜೀವನದಲ್ಲಿಯೇ ಆ ದಶೆ ಬಂದಾಗ ವಿದ್ಯೆ ನಿಲ್ಲುವ ಸಾಧ್ಯತೆ ಇರುತ್ತೆ. ಅಂದರೆ ಆ ವಿದ್ಯಾರ್ಥಿ ಜೀವನವಲ್ಲದೆ ಉದ್ಯೋಗ, ವಿವಾಹ, ಸಂತಾನ ಎಲ್ಲದಕ್ಕೂ ಆ ದಶೆ 19 ವರ್ಷಗಳ ಕಾಲ ಇರೋದ್ರಿಂದ ಅದರಲ್ಲಿಯೇ ನಿಮ್ಮ ಮುಖ್ಯ ಹಂತಗಳು ಕಳೆದು ಹೋಗುತ್ತೆ. ಶನಿ ದಶೆ ಪ್ರಾರಂಭ ಆದರೆ 19 ವರ್ಷಗಳ ಕಾಲ ಇರುತ್ತೆ. ಈ 19 ವರ್ಷಗಳ ಕಾಲದಲ್ಲಿ ನೀವು ಬೇರೆ ಗ್ರಹಗಳ ಬಣ್ಣದಿಂದಲೂ ಹೇಗೆ ಶುಭ ಫಲಗಳನ್ನು ಪಡೆದುಕೊಳ್ಳುವುದು ಅನ್ನುವಂತಹ ವಿಷಯವನ್ನು ನಾನು ತಿಳಿಸ್ತಾ ಇದ್ದೇನೆ. ಮೇಷಲಗ್ನಕ್ಕೆ ಶನಿಯು ಪಂಚಮ ಸ್ಥಾನದಲ್ಲೇನಾದರೂ ಸ್ಥಿತರಾದರೆ ನಿಮ್ಮ ವಿದ್ಯಾಭ್ಯಾಸ ಸಂದರ್ಭದಲ್ಲಿಯೇ ವಿದ್ಯೆಗೆ ಅಡೆತಡೆಗಳು ಪ್ರಾರಂಭ ಆಗುತ್ತೆ. ಕಷ್ಟಗಳು, ಹೇಗಾದರೂ ಕಷ್ಟಗಳು ಬರ್ಬೋದು. ಕುಟುಂಬದಿಂದ, ಅನಾರೋಗ್ಯದಿಂದ, ಅಥವಾ ನಿಮಗೆ ವಿದ್ಯಾ ಪ್ರಗತಿ ಇಲ್ಲದೆಯೂ ಆಗಬಹುದು. ಆ ಶನಿ ದಶೆ ಪ್ರಾರಂಭದಲ್ಲಿ ನಿಮಗೆ ಗೋಚಾರವು ಕೆಟ್ಟಿದ್ದರೆ ಈ ರೀತಿ ಫಲಗಳು ಸಿಗಲು ಸಾಧ್ಯವಿದೆ. ಶನಿಯು ಪಂಚಮ ಸ್ಥಾನದಲ್ಲೇ ಸ್ಥಿತರಾಗಿದ್ದು ಮತ್ತು ಆ ವಿದ್ಯಾರ್ಥಿ ಜೀವನದಲ್ಲಿ ಹೆಚ್ಚು ಅಶುಭ ಫಲಗಳನ್ನು ನೀವು ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಆದರೆ ಆ ಪ್ರಾರಂಭದ ಕಾಲದಲ್ಲಿ ನೀವು ಶುಭ ಫಲಗಳನ್ನು ಹೇಗೆ ಪಡೆದುಕೊಳ್ಳಬಹುದು? ಶನಿ ಭುಕ್ತಿ ಕಾಲವು 3 ವರ್ಷಗಳ ಕಾಲ ಇರುತ್ತೆ. ಆ 3 ವರ್ಷಗಳ ಕಾಲ ಬಹಳ ಮುಖ್ಯವಾದ ಕಾಲ. 1 ವರ್ಷ ಆದರೆ ಏನೋ ನೆಕ್ಸ್ಟ್ ಇಯರ್ ಸರಿ ಹೋಗುತ್ತೆ ಅನ್ಬೋದು. ಆದರೆ 3 ವರ್ಷಗಳ ಕಾಲ ಬಂದಾಗ ನಾವು ನಮ್ಮ ಜೀವನವನ್ನು ಸರಿಯಾಗಿ ನಡೆಸಿಕೊಳ್ಳುವುದಕ್ಕೆ ಸರಿಯಾದ ತಯಾರಿಯಲ್ಲಿ ಇರಬೇಕಾಗತ್ತೆ. ಶನಿ ಭುಕ್ತಿ ಕಾಲ, ಶನಿ ದಶೆ ಪ್ರಾರಂಭದಲ್ಲಿ ಶನಿ ಭುಕ್ತಿ ಕಾಲ 3 ವರ್ಷಗಳು ಇರೋದ್ರಿಂದ ಶನಿಯ ಮಿತ್ರಗ್ರಹಗಳಾದಂತಹ ಶುಕ್ರ ಗ್ರಹ ಆಗಬಹುದು
ಮತ್ತು ಬುಧ ಗ್ರಹ ಆಗ್ಬೋದು ಒಳ್ಳೆಯ ಫಲವನ್ನು ನೀಡ್ತಾರೆ. ಅಂದರೆ ಶುಕ್ರ ಗ್ರಹದ ಬಣ್ಣವಾದಂತಹ ಬಿಳಿ ಬಣ್ಣ, ಬುಧ ಗ್ರಹದ ಬಣ್ಣವಾದಂತಹ ಹಸಿರು ಬಣ್ಣ, ಡಾರ್ಕ್ ಗ್ರೀನ್ ಅಥವಾ ಲೈಟ್ ಗ್ರೀನ್, ಈ ಬಣ್ಣಗಳು ಒಳ್ಳೆಯ ಫಲವನ್ನು ನೀಡುತ್ತೆ. ಮತ್ತು ಶನಿ ಭುಕ್ತಿ ಕಾಲವೇ ಆಗಿರೋದ್ರಿಂದ ನೀಲಿ ಬಣ್ಣವು ಒಳ್ಳೆಯ ಫಲವನ್ನು, ಕೆಲವು ಸಂದರ್ಭಗಳಲ್ಲಿ ಆ ಬಣ್ಣ ನಿಮಗೆ ಒಳ್ಳೆಯ ಫಲವನ್ನು ನೀಡುತ್ತೆ. ಈ ರೀತಿ ಬಣ್ಣಗಳ ಉಪಯೋಗವನ್ನು ನೀವು ಮಾಡ್ಬೋದು. ಮತ್ತು ಶನಿ ಭುಕ್ತಿ ಮುಗಿದ ನಂತರ ಬುಧ ಭುಕ್ತಿ ಪ್ರಾರಂಭವಾಗುತ್ತೆ. ಬುಧ ಭುಕ್ತಿ ಕಾಲದಲ್ಲಿ ನಿಮಗೆ ಬಿಳಿ ಬಣ್ಣವು ಹೆಚ್ಚು ಒಳ್ಳೆಯ ಫಲವನ್ನು ತಂದುಕೊಡುತ್ತೆ. ಹಸಿರು ಬಣ್ಣ, ಬಿಳಿ ಬಣ್ಣವು ಹೆಚ್ಚು ನಿಮ್ಮ ಒಂದು ಪ್ರತಿಭೆಯಲ್ಲಿ ಆಗ್ಬೋದು, ಆಕರ್ಷಿಸುವುದರಲ್ಲಿ ಆಗ್ಬೋದು, ವಾಕ್ಚಾತುರ್ಯದಲ್ಲಿ ಆಗ್ಬೋದು, ಎಲ್ಲದರ ಮೇಲೆಯೂ ಬಿಳಿ ಬಣ್ಣವು ಹೆಚ್ಚು ಪ್ರಭಾವವನ್ನು ಮಾಡುತ್ತೆ. ಶನಿಗೆ ಶುಕ್ರ ಗ್ರಹ ಮಿತ್ರಗ್ರಹ ಆಗಿರೋದ್ರಿಂದ ಮತ್ತು ಹಸಿರು ಬಣ್ಣವನ್ನು ನೀವು ಉಪಯೋಗಿಸಬಹುದು. ಮತ್ತು ಬುಧ ಭುಕ್ತಿ ಮುಗಿದ ನಂತರ ಕೇತು ಭುಕ್ತಿ ಪ್ರಾರಂಭವಾಗುತ್ತೆ. ಕೇತು ಭುಕ್ತಿಯ ಕಾಲದಲ್ಲಿ ಕೇತು ಗ್ರಹಕ್ಕೆ ನಿಮ್ಮ ಜನ್ಮ ಲಗ್ನದ ಯೋಗಕಾರಕ ಗ್ರಹಗಳು ಸಂಬಂಧವಿದ್ದಲ್ಲಿ ಆ ಬಣ್ಣವು ನಿಮಗೆ ಅತ್ಯಂತ ಶುಭ ಫಲವನ್ನು ನೀಡಲು ಪ್ರಾರಂಭಿಸುತ್ತೆ. ಅಂದರೆ ಇಲ್ಲಿ ಕೇತು ಗ್ರಹಕ್ಕೆ ಗುರು ನಿಮ್ಮ ಲಗ್ನಕ್ಕೆ ಯೋಗಕಾರಕನಾಗಿ ಯೋಗದ ಫಲವನ್ನು ನೀಡಬೇಕು. ಗುರು ಸಂಬಂಧ ಇರೋದ್ರಿಂದ ಅರಿಸಿನ ಬಣ್ಣ ಒಳ್ಳೆಯ ಫಲವನ್ನು ನೀಡುತ್ತೆ. ಮತ್ತು ಮಿತ್ರಗ್ರಹಗಳಾದಂತಹ ಶುಕ್ರನ ಬಣ್ಣವು ಬಿಳಿ ಬಣ್ಣ ಆಗ್ಬೋದು, ಕ್ರೀಮ್ ಬಣ್ಣ ಆಗ್ಬೋದು, ಇದೆಲ್ಲ ಒಳ್ಳೆಯ ಫಲವನ್ನು ನೀಡ್ತಾ ಇರುತ್ತೆ. ಮತ್ತು ಕೇತು ಭುಕ್ತಿ ನಂತರ ಶುಕ್ರ ಭುಕ್ತಿ ಕಾಲವು ಬರುತ್ತೆ. ಶುಕ್ರ ಭುಕ್ತಿ ಕಾಲದಲ್ಲಿ ಶುಕ್ರನು ಯಾವ ರಾಶಿಯಲ್ಲಿ, ಅಂದರೆ ಯಾವ ಭಾವದಲ್ಲಿ ಸ್ಥಿತರಾಗಿದ್ದಾರೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಮೇಷ ಲಗ್ನವನ್ನು ಬಿಟ್ಟು ವೃಶ್ಚಿಕ ಲಗ್ನ ಅಂತ ತೆಗೆದುಕೊಂಡಾಗ ವೃಶ್ಚಿಕ ಲಗ್ನಕ್ಕೆ ಶುಕ್ರನು 12ನೇ ಸ್ಥಾನದಲ್ಲಿ ಸ್ಥಿತರಾದಾಗ ಅಶುಭ ಫಲವನ್ನು ಶುಕ್ರ ಭುಕ್ತ ಕಾಲದಲ್ಲಿ ನೀವು ಪಡೆದುಕೊಳ್ತೀರಾ. ಅಂದರೆ ಶುಕ್ರನು ಅವಮಾನವನ್ನು ಮತ್ತು ವ್ಯಯವನ್ನು, ವಾಹನದಿಂದ ಏನಾದರೂ ತೊಂದರೆಗಳು ಅಥವಾ ಧನ ನಷ್ಟ, ಇಂಥ ಫಲವನ್ನು ಶುಕ್ರ ಗ್ರಹನು ನೀಡೋದ್ರಿಂದ ಇಂಥ ಒಂದು ಫಲಗಳನ್ನು ನೀವು ದೋಷಗಳನ್ನು ಕಡಿಮೆ ಮಾಡಿಕೊಳ್ಬೇಕು. ನಿತ್ಯ ಶುಭ ಫಲಗಳನ್ನು ಪಡೆದುಕೊಳ್ಬೇಕಂದ್ರೆ ಶುಕ್ರ ಭುಕ್ತಿ ಕಾಲದಲ್ಲಿ ನೀವು ಯಾವ ವಸ್ತ್ರ, ಅಂದರೆ ಯಾವ ಬಣ್ಣದ ವಸ್ತ್ರ ಧಾರಣೆ ಮಾಡಬೇಕು. ಶುಕ್ರನಿಗೇನಾದರೂ ಮಿತ್ರಗ್ರಹವಾದಂತಹ ಬುಧ ಗ್ರಹನು ಸಂಬಂಧವನ್ನು, ಯುತಿಯನ್ನು ಪಡೆದಿದ್ದರೆ ನೀವು ಹಸಿರು ಬಣ್ಣವನ್ನು ಉಪಯೋಗಿಸಬೇಕು. ಏಕೆಂದರೆ ಆ ಹಸಿರು ಬಣ್ಣ ನಿಮಗೆ ಬರುವಂತಹ ದೋಷಗಳನ್ನು ಕಡಿಮೆ ಮಾಡಿ ನಿತ್ಯ ಲಾಭವನ್ನು ತಂದುಕೊಡುತ್ತೆ. ಮತ್ತು ಇನ್ನು ಯಾವ ಬಣ್ಣ ನಿಮ್ಮ ಲಗ್ನಕ್ಕೆ ಮಿತ್ರಗ್ರಹವಾದಂತಹ ಮತ್ತು ಶುಭ ಫಲವನ್ನು ನೀಡಬಹುದಾದಂತಹ ಸ್ಥಾನಾಧಿಪತಿಯಾದಂತಹ ಸೂರ್ಯಗ್ರಹನೇ ನೀಚನಾಗಿ ಈ ಸ್ಥಾನದಲ್ಲಿ ಇರೋದ್ರಿಂದ ಶುಕ್ರ ಭುಕ್ತಿ ಕಾಲದಲ್ಲಿ ಸೂರ್ಯಗ್ರಹದ ಬಣ್ಣ ಕೆಲಸ ಮಾಡುತ್ತೆ. ಶುಕ್ರನು ಸೂರ್ಯನನ್ನು ನೀಚನಾಗಿದ್ದರೂ ಸೂರ್ಯನನ್ನು ನೀಚ ಭಂಗಗೊಳಿಸುವಂತಹ ಸಾಮರ್ಥ್ಯವು ಆ ಸ್ಥಾನದಲ್ಲಿ ಇರೋದ್ರಿಂದ ಸೂರ್ಯ ನೀಚನಾಗಿ ಅಲ್ಲಿ ಶುಕ್ರನ ಸಂಬಂಧ ಇರೋದ್ರಿಂದ ಸೂರ್ಯನ ಬಣ್ಣವಾದಂತಹ ಕೇಸರಿ ಬಣ್ಣವನ್ನು ನೀವು ಧರಿಸೋದ್ರಿಂದ ಒಳ್ಳೆಯ ಫಲ. ಡಾರ್ಕ್ ಕೇಸರಿ ಆಗ್ಬೋದು, ಆರೆಂಜ್ ಆಗ್ಬೋದು, ಲೈಟ್ ಆರೆಂಜ್ ಆಗ್ಬೋದು, ಅಥವಾ ಬಿಳಿ ಮತ್ತು ಆರೆಂಜ್ ಮಿಕ್ಸ್ ಮಾಡಿದಾಗ ಒಂದು ರೀತಿಯ ಪೀಚ್ ಬಣ್ಣ ಅಂತ ಏನು ಬರುತ್ತೆ, ಆ ಬಣ್ಣವು ನಿಮಗೆ ಒಳ್ಳೆಯ ಫಲವನ್ನು ತಂದುಕೊಡುತ್ತೆ. ಶುಕ್ರ ಭುಕ್ತಿಯು ಆಗಿರೋದ್ರಿಂದ ನೋಡಿ, ಬಿಳಿ ಬಣ್ಣವೇ ಹೆಚ್ಚು ಶುಭವನ್ನು ನೀಡೋದಿಲ್ಲ. ಯಾಕೆಂದರೆ ಶುಕ್ರ 12ನೇ ಸ್ಥಾನದಲ್ಲಿ ವ್ಯಯಸ್ಥಾನದಲ್ಲಿ ಇರೋದ್ರಿಂದ ಈ ಶುಕ್ರನ ಯುತಿಯಲ್ಲಿ ಇರುವಂತಹ ಗ್ರಹಗಳು ಶುಭವನ್ನು ನೀಡ್ತಾರೆ. ಮತ್ತು ಶುಕ್ರ ಭುಕ್ತಿಯ ನಂತರ ಸೂರ್ಯ ಭುಕ್ತಿ ಕಾಲದಲ್ಲಿ ಸೂರ್ಯನು
ಕೇಸರಿ ಬಣ್ಣ ಮತ್ತು ಲಗ್ನಕ್ಕೆ ಮಿತ್ರಗ್ರಹಗಳಾದಂತಹ ಗುರುವಿನ ಬಣ್ಣ ಅರಿಸಿನ ಮತ್ತು ಕುಜನ ಬಣ್ಣ ಕೆಂಪು, ಈ ಬಣ್ಣಗಳು ಒಳ್ಳೆಯ ಫಲವನ್ನು ತಂದುಕೊಡುತ್ತೆ. ಮತ್ತು ಚಂದ್ರಭುಕ್ತಿ ಕಾಲದಲ್ಲಿ ಚಂದ್ರನು ಬಿಳಿ ಬಣ್ಣದ ಗ್ರಹ ಆಗಿರೋದ್ರಿಂದ ಲಗ್ನಕ್ಕೆ ಮಿತ್ರಗ್ರಹ ಆಗಿದ್ದಲ್ಲಿ ಬಿಳಿ ಬಣ್ಣ ನಿಮಗೆ ಒಳ್ಳೆಯ ಫಲವನ್ನು ತಂದುಕೊಡುತ್ತೆ. ಮತ್ತು ನಾವು ಇಲ್ಲಿ ತೆಗೆದುಕೊಂಡಾಗ ಚಂದ್ರ ಇಲ್ಲಿ ಇದ್ದು ಅಥವಾ ಚಂದ್ರನಿಗೆ ಬುಧನ ಸಂಬಂಧ ಬಂದಾಗ ಬುಧನ ಒಂದು ಬಣ್ಣವು ಫಲವನ್ನು ಕೊಡೋದಿದೆ. ಮತ್ತು ಚಂದ್ರ ಬಿಳಿ ಬಣ್ಣ ಮತ್ತು ನೀಲಿ ಬಣ್ಣ ಸೇರಿದಾಗ ಒಂದು ರೀತಿಯ ಆಕಾಶದ ಬಣ್ಣದಲ್ಲಿ ಬರುವಂತಹ ಆ ಬಣ್ಣವು ನಿಮಗೆ ಶುಭವನ್ನು ನೀಡೋದಿದೆ. ಅಂದರೆ ಚಂದ್ರನಿಗೂ ಬುಧನಿಗೂ ನಾವು ಪುರಾಣವನ್ನು ನೋಡಿದಾಗ ಬುಧನಿಗೆ ಚಂದ್ರನನ್ನು ಆಗೋದಿಲ್ಲ ಅನ್ನೋದು ನಮಗೆ ತಿಳಿಯುತ್ತೆ. ಆದರೆ ಚಂದ್ರನಿಗೆ ಬುಧಗ್ರಹ ಮಗನೇ ಆಗಿರೋದ್ರಿಂದ ಚಂದ್ರನ ಫಲಗಳಲ್ಲಿ ಅಂದರೆ ಬುಧನ ಭುಕ್ತಿಕಾಲಗಳು ಬಂದಾಗಲೂ ಚಂದ್ರನು ಒಳ್ಳೆಯ ಫಲವನ್ನು ನೀಡ್ತಾರೆ. ಹಾಗೆ ಚಂದ್ರನ ಯುತಿ ಬಂದಾಗಲೂ ಒಳ್ಳೆಯ ಫಲವನ್ನು ನೀಡೋದಿದೆ. ಆದರೆ ಅದರ ಜಾತಕವನ್ನು ಬೇರೆ ಗ್ರಹಗಳಿಂದ ಪೀಡಿತ ಆಗಿದ್ದಾರಾ ಇದನ್ನೆಲ್ಲ ತಿಳಿದು ಫಲಾನುಫಲಗಳನ್ನು ನಾವು ತಿಳಿಸಬೇಕಾಗತ್ತೆ. ಆದರೆ ಈ ಒಂದು ಭುಕ್ತಿ ಕಾಲಗಳಲ್ಲಿ ಚಂದ್ರ ಬುಧ ಸಂಬಂಧ ಬಂದಾಗ ಅವರ ಭುಕ್ತಿ ಕಾಲಗಳಲ್ಲಿ ಅವರಿಬ್ಬರ ಬಣ್ಣವು ಇಲ್ಲಿ ಕೆಲಸ ಮಾಡುತ್ತೆ. ಮತ್ತು ಕುಜ ಭುಕ್ತಿ ಕಾಲದಲ್ಲಿ ಕೆಂಪು ಬಣ್ಣ, ಕೇಸರಿ ಬಣ್ಣ, ಅರಿಸಿನ ಬಣ್ಣವು ಒಳ್ಳೆಯ ಫಲವನ್ನು ತಂದುಕೊಡುತ್ತೆ. ಮತ್ತು ರಾಹು ಭುಕ್ತಿ ಕಾಲ ಬಹಳ ಮುಖ್ಯವಾದಂತಹ ಕಾಲ. 3 ವರ್ಷಗಳ ಕಾಲ ಇರುತ್ತೆ. ರಾಹು ಭುಕ್ತಿ ಅಂದರೆ ಶನಿ ದಶೆಯಲ್ಲಿ ರಾಹು ಭುಕ್ತಿ ಬಂದಾಗ ನೀವು ಭಾಳಷ್ಟು ಸಮಸ್ಯೆಗಳು ಅಥವಾ ಆರೋಗ್ಯ ಸಮಸ್ಯೆಗಳು, ಆರ್ಥಿಕ ನಷ್ಟ ಈ ರೀತಿ ಎದುರಿಸುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಎದುರಿಸಿರ್ತೀರ ಮತ್ತು ಎದುರಿಸಬೇಕಾಗತ್ತೆ. ಆ ಕಾಲದ ಅಶುಭ ಫಲಗಳನ್ನು ನೀವು ನಿಯಂತ್ರಿಸ್ಕೊಳ್ಬೇಕು. ಅಂದರೆ ನಿಮ್ಮ ಜೀವನ ನೆಮ್ಮದಿಯಾಗಿರಬೇಕಂದ್ರೆ ರಾಹು ಭುಕ್ತಿ ಕಾಲದಲ್ಲಿ ಹಸಿರು ಬಣ್ಣ ತುಂಬ ಒಳ್ಳೆಯ ಫಲವನ್ನು ತಂದುಕೊಡುತ್ತೆ. ನೀವು ವಿದ್ಯಾರ್ಥಿ ಆಗಿದ್ದಲ್ಲಿ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಪ್ರಗತಿಯನ್ನು ಹಸಿರು ಬಣ್ಣ ನೀಡುತ್ತೆ. ಮತ್ತು ನೀಲಿ ಬಣ್ಣದಿಂದಲೂ ಅನೇಕ ರೀತಿಯ ಲಾಭವನ್ನು ನೀವು ಗಳಿಸ್ಕೊಳ್ತೀರಾ. ಅಂದರೆ ಡಾರ್ಕ್ ನೀಲಿ ಆದರೂ ಆಗ್ಬೋದು ಅಥವಾ ನಿಮಗೆ ಈ ವೈಟ್ ಮತ್ತು ನೀಲಿ ಮಿಕ್ಸ್ ಮಾಡಿದಾಗ ತುಂಬ ಲೈಟಾಗಿರುವಂತಹ ಒಂದು ನೀಲಿ ಬಣ್ಣ ಬರುತ್ತೆ. ಆ ಬಣ್ಣವು ಹೆಚ್ಚು ಲಾಭವನ್ನು ತಂದುಕೊಡುತ್ತೆ. ಮತ್ತು ವೈಟ್ ಬಣ್ಣನೂ ನಿಮಗೆ ಬಿಳಿ ಬಣ್ಣವು ಶುಕ್ರನು ರಾಹುವಿಗೆ ಮಿತ್ರಗ್ರಹ ಆಗಿರೋದ್ರಿಂದ ಬಿಳಿ ಬಣ್ಣವು ಒಳ್ಳೆಯ ಫಲವನ್ನು ತಂದುಕೊಡುತ್ತೆ. ಮತ್ತು ಗುರುಭುಕ್ತಿ ಕಾಲ ಕೊನೆಯದಾಗಿ ಬರುತ್ತೆ. ಅದು ಗುರುಭುಕ್ತಿ ಕಾಲ 2.5 ವರ್ಷದ ಮೇಲೆ ಇರೋದ್ರಿಂದ ಆ ಕಾಲದಲ್ಲಿ ಯಾವ ಗ್ರಹಗಳ ಬಣ್ಣಗಳು ಒಳ್ಳೆಯ ಫಲವನ್ನು ತಂದುಕೊಡುತ್ತೆ. ವೃಶ್ಚಿಕ ಲಗ್ನ ಆಗ್ಬೋದು ಅಥವಾ ಮೇಷ ಲಗ್ನ ಆಗ್ಬೋದು. ಈ ಲಗ್ನಗಳನ್ನು ನಾನು ಉದಾಹರಣೆಯಾಗಿ ಹೇಳ್ತಾ ಇರೋದ್ರಿಂದ ಗುರು ಭುಕ್ತಿ ಕಾಲದಲ್ಲಿ ಕೇಸರಿ ಬಣ್ಣವು ಅತ್ಯಂತ ಶುಭ ಫಲವನ್ನು ತಂದುಕೊಡುತ್ತೆ. ಅಂದರೆ ಗುರುವಿಗೆ ಮಿತ್ರಗ್ರಹ ಸೂರ್ಯಗ್ರಹ ಆಗಿರೋದ್ರಿಂದ ಅರಿಸಿನ ಬಣ್ಣವೇ ಗುರುವಿನ ಬಣ್ಣವೇ ಹೆಚ್ಚು ಒಳ್ಳೆಯ ಫಲವನ್ನು ತಂದುಕೊಡುತ್ತೆ. ನಿಮ್ಮ ಒಂದು ಉನ್ನತವಾದಂತಹ ಹಂತಕ್ಕೆ ಕೊಂಡೊಯ್ಯುತ್ತೆ ಅರಿಸಿನ ಬಣ್ಣ. ಮತ್ತು ಕೆಂಪು ಬಣ್ಣವು ನಿಮಗೆ ಹೆಚ್ಚು ಶುಭ ಫಲವನ್ನು ತಂದುಕೊಡುತ್ತೆ. ಅಂದರೆ ಗ್ರಹಗಳು ಯಾವ ಸ್ಥಾನದಲ್ಲಿ ಇದ್ದಾರೆ ಅದನ್ನು ಸರಿಯಾಗಿ ತಿಳಿದುಕೊಂಡು ನೋಡಿ, ಶುಕ್ರ ಭುಕ್ತಿ ಕಾಲ ಬಂದಾಗ ಶುಕ್ರ ಶುಭವನ್ನು ಬಿಳಿ ಬಣ್ಣ ಶುಭ ನೀಡಬೇಕು. ಆದರೆ ಆ ಭುಕ್ತಿ ಕಾಲದಲ್ಲಿ ಶುಕ್ರನು ಯಾವ ಸ್ಥಾನದಲ್ಲಿ ಇದ್ದಾನೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ವ್ಯಯಸ್ಥಾನದಲ್ಲಿ ಇರೋದರಿಂದ ಆ ಬಣ್ಣವನ್ನು ಧಾರಣೆ ಮಾಡಿದರೆ ಅಷ್ಟು ಶುಭವನ್ನು ನೀಡೋದಿಲ್ಲ. ಹಾಗಾಗಿ ಮಿತ್ರಗ್ರಹಗಳ ಮತ್ತು ಯುತಿ ಗ್ರಹಗಳ ಒಂದು
ಫಲಗಳಲ್ಲಿ ನಾವು ಸರಿಯಾಗಿ ತಿಳಿದುಕೊಂಡು ಬಣ್ಣಗಳನ್ನು ಬಳಸಿಕೊಂಡಾಗ ನಮಗೆ ಹೆಚ್ಚು ಲಾಭವನ್ನು ಮತ್ತು ದಿನದ ನಿತ್ಯದ ಕೆಲಸ ಕಾರ್ಯಗಳಲ್ಲಿ ನೆಮ್ಮದಿ ಮತ್ತು ನಿಮ್ಮ ಜೀವನದಲ್ಲಿ ನೆಮ್ಮದಿಯನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಈ ರೀತಿ ಫಲಾನುಫಲಗಳನ್ನು ಬಣ್ಣಗಳು ಯಾವ ಥರ ನೀಡ್ತವೆ ಅನ್ನೋದನ್ನು ಸರಿಯಾಗಿ ತಿಳಿದುಕೊಳ್ಬೇಕಾಗತ್ತೆ. ಜ್ಯೋತಿಷಿ ಜಾತಕವನ್ನು ಪರಿಶೀಲನೆ ಮಾಡಿ ಈ ಭುಕ್ತಿ ಕಾಲಗಳ ಬಣ್ಣಗಳನ್ನು ಅವರಿಗೆ ತಿಳಿಸಿದಾಗ ಇದರ ಒಂದು ಫಲಾನುಫಲಗಳನ್ನು ನೀವು ಪಡೆದುಕೊಳ್ಳಬಹುದು. ಶನಿ ದಶೆ ಮುಗಿದ ನಂತರ ಬುಧ ದಶೆ ಪ್ರಾರಂಭವಾಗುತ್ತೆ ಮತ್ತು ಬುಧ ಭುಕ್ತಿ ಕಾಲದಲ್ಲಿಯೂ ಬಹಳ ಒಳ್ಳೆಯ ಫಲವನ್ನು ತಂದು ಕೊಡುವುದು. ಅಂದರೆ ಬುಧನಿಗೆ ಯುತಿಯಿದ್ದ ಬಣ್ಣಗಳು ಅಂದರೆ ಮಿತ್ರಗ್ರಹಗಳಾದಂತಹ ಶುಕ್ರನ ಬಣ್ಣ ಆಗ್ಬೋದು, ಅಥವಾ ಹಸಿರು ಬಣ್ಣ ಆಗ್ಬೋದು, ಅಥವಾ ಬುಧನಿಗೆ ಚಂದ್ರನ ಯುತಿ ಏನಾದರೂ ಇದ್ದರೆ ನೀಲಿ ಬಣ್ಣ ಅತ್ಯಂತ ಶುಭವನ್ನು ನಿಮಗೆ ತಂದು ಕೊಡುತ್ತೆ. ನೀಲಿ ಅಂದರೆ ಆಕಾಶ ನೀಲಿ ಹೆಚ್ಚು ಶುಭವನ್ನು ತಂದು ಕೊಡುತ್ತೆ. ಅಂದರೆ ಈ ಬಣ್ಣಗಳಲ್ಲಿ ಲೈಟ್ ಬಣ್ಣಗಳು ಬಂದಾಗ ಅದಕ್ಕೆ ಇನ್ನೊಂದು ಬಣ್ಣ ಯಾವುದು ಮಿಕ್ಸ್ ಆಗಿದೆ ಅನ್ನೋದು ನಾವಲ್ಲಿ ತಿಳಿದುಕೊಳ್ಬೇಕಾಗತ್ತೆ. ಆ ರೀತಿ ಗ್ರಹಗಳ ಒಂದು ಸಂಬಂಧದಿಂದ ಬಣ್ಣಗಳು ಅತ್ಯಂತ ಶುಭ ಫಲವನ್ನು ತಂದು ಕೊಡುತ್ತೆ. ಈ ರೀತಿ ಗ್ರಹಗಳ ಆಧಾರಿತವಾಗಿ ಭುಕ್ತಿ ಆಧಾರಿತವಾಗಿ ಕಾಲಕ್ಕೆ ಬಣ್ಣಗಳು ಒಳ್ಳೆಯ ಫಲವನ್ನು ನೀಡೋದಿದೆ. ಬಹಳ ಜನ ಕೆಲವು ಸಂದರ್ಭಗಳಲ್ಲಿ ಇಂಥೆಲ್ಲ ವಿಷಯಗಳನ್ನು ನಮಗೆ ಶೇರ್ ಮಾಡ್ಕೊಂಡಿರ್ತಾರೆ. ಏಕೆಂದರೆ ಯಾವುದೋ ಒಂದು ದುರ್ಘಟನೆ ನಡೆದಿರುತ್ತೆ. ಆಗ ನಾನು ಅವರನ್ನು ಕೇಳ್ತೇನೆ, ಯಾವ ಬಣ್ಣದ ವಸ್ತ್ರ ನೀವು ಧಾರಣೆ ಮಾಡಿದ್ರಿ? ಯಾವುದಾದ್ರೂ ಎಕ್ಸಾಮಲ್ಲಿ ಉತ್ತಮ ಅಂಕಗಳನ್ನು ಪಡಿತಾರೆ ಯಾವ ಸಬ್ಜೆಕ್ಟಲ್ಲಿ, ಆಗಲೂ ನಾನು ಕೇಳಿ ತಿಳಿತೇನೆ, ಯಾವ ಬಣ್ಣದ ವಸ್ತ್ರವನ್ನು ಧಾರಣೆ ಮಾಡಿದ್ರಿ? ಅಂದರೆ ನಾನು ಜ್ಯೋತಿಷ್ಯ ಶಾಸ್ತ್ರವನ್ನು ಓದುವಾಗ ಸಂಸ್ಕೃತ್ ಯೂನಿವರ್ಸಿಟಿಯಲ್ಲಿ ಒಂದು ಎಕ್ಸಾಮ್ ತೆಗೆದುಕೊಂಡಾಗ ಆ ಎಕ್ಸಾಮ್ನಲ್ಲಿ ನನಗೆ ಪರಿಚಯದವರು ಬೆಂಗಳೂರಿನ ಒಬ್ಬರು ಸ್ತ್ರೀ 3 ದಿನ ಇರುತ್ತೆ, 5 ಸಬ್ಜೆಕ್ಟ್ಸ್ ಇರುತ್ತೆ, ಬೆಳಿಗ್ಗೆ ಮಧ್ಯಾಹ್ನ ಮೇಲೆ ಈ ರೀತಿ ನಮಗೆ ಸಬ್ಜೆಕ್ಟ್ಸ್ ಇರುತ್ತೆ. ಆ 3 ದಿನವೂ ಒಂದೇ ಬಣ್ಣವನ್ನು ಅವರು ವಸ್ತ್ರವನ್ನು ಧಾರಣೆ ಮಾಡಿಕೊಂಡು ಬರ್ತಾರೆ. ಆವಾಗ ನಾನು ಅವರನ್ನು ಪ್ರಶ್ನೆ ಮಾಡ್ತೇನೆ, ಯಾಕೆ ಇದೇ ಬಣ್ಣವನ್ನು ನೀವು ಧರಿಸ್ಕೊಂಡು ಬಂದಿದ್ದೀರಾ, ಇದೇ ಡ್ರೆಸ್ನ ಹಾಕ್ಕೊಂಡು ಬಂದಿದ್ದೀರಾ ಅಂತ. ಅವ್ರು ಹೇಳ್ತಾರೆ, ಈ ಒಂದು ವಸ್ತ್ರದಿಂದ ನಾನು ಹಾಕಿಕೊಂಡಾಗ ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳು ಸಕ್ಸಸ್ ಆಗಿದೆ ಮತ್ತು ಉತ್ತಮ ಅಂಕಗಳನ್ನು ಪಡೀಲಿಕ್ಕೆ ಸಾಧ್ಯವಾಗುತ್ತೆ. ಇದು ಹೆಚ್ಚು ಶುಭವನ್ನು ನನಗೆ ನೀಡ್ತಾ ಇದೆ. ಹಾಗಾಗಿ ಈ ಬಣ್ಣದ ವಸ್ತ್ರವನ್ನೇ ನಾನು 3 ದಿನವೂ ಇದನ್ನು ಹಾಕಿಕೊಂಡು ಬಂದಿದ್ದೇನೆ ಅಂತ ಅವರು ತಿಳಿಸ್ತಾರೆ. ಇದು 2014 ನನಗೆ ತಿಳಿಸಿದಂಥ ವಿಷಯ. ನೋಡಿ, ಈ ರೀತಿ ಕೆಲವರು ಅವರವರ ಜೀವನದ ಮೇಲೆ ಅಷ್ಟು ಒಂದು ಪ್ರಜ್ಞೆಯಿಂದ ಅವರು ನೆಮ್ಮದಿಯನ್ನು ಕಂಡುಕೊಳ್ತಾರೆ. ನೀವೇನನ್ನೇ ಗಳಿಸಿ ಕೋಟಿ ಹಣವನ್ನು ಗಳಿಸಿದರೂ ಅದು ನಮ್ಮಲ್ಲಿ ಶಾಶ್ವತವಾಗಿ ಇರೋದಿಲ್ಲ. ಈ ಜಗತ್ತಿನಲ್ಲಿ ಯಾವುದನ್ನೇ ಪಡೆದುಕೊಂಡರೂ ಪ್ರತಿ ವಸ್ತುವಿಗೂ ಪ್ರತಿ ಸಂಬಂಧಕ್ಕೂ ಅಂತ್ಯ ಅನ್ನೋದು ಇದೆ. ಈ ರೀತಿ ಅಂತ್ಯ ಅನ್ನೋದು ಇರುವಾಗ ನಾವು ಏನನ್ನು ಪಡೆದುಕೊಳ್ಬೇಕು, ಮನುಷ್ಯ ಎಷ್ಟು ನೆಮ್ಮದಿಯಿಂದ ಇರ್ತಾರೆ ಅನ್ನೋದು ಬಹಳ ಮುಖ್ಯ. ಒಬ್ಬ ವ್ಯಕ್ತಿ ಎಷ್ಟು ನೆಮ್ಮದಿಯಿಂದ ಇಲ್ಲಿ ಜೀವಿಸಿದ್ದಾರೆ ಅನ್ನೋದು ಬಹಳ ಮುಖ್ಯ. ಆ ನೆಮ್ಮದಿಯ ಜೀವನಕ್ಕಾಗಿ ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳ ಮೇಲೆ ಬಣ್ಣಗಳ ಪ್ರಭಾವ ಹೆಚ್ಚಿರುತ್ತೆ. ಒಬ್ಬ ವ್ಯಕ್ತಿ ಅಶಾಂತಿಯಿಂದ ಉದ್ವೇಗಕ್ಕೆ ಒಳಗಾಗುವಂತಹ ಒಂದು ಗಂಭೀರತೆ, ಅಂದರೆ ಅವರಲ್ಲಿ ಟೆನ್ಷನ್ಸ್ ತುಂಬ ಹೆಚ್ಚಾಗುವಂಥದ್ದು, ಮಾನಸಿಕವಾದಂತಹ ಅಸಮತೋಲನ ಆಗುವಂಥದ್ದು, ಕೋಪ ಬರುವುದಕ್ಕೂ ಬಣ್ಣಗಳ ಪ್ರಭಾವ ಇರುತ್ತೆ. ಹಾಗೆ ಒಬ್ಬ ಮನುಷ್ಯ ತುಂಬ ಶಾಂತಿಯಿಂದ
ನೆಮ್ಮದಿಯಿಂದ ಇದ್ದಾರೆ ಅಂದರೆ ಈ ಬಣ್ಣದ ಪ್ರಭಾವ ಅವರು ಯಾವ ಬಣ್ಣವನ್ನು ಧರಿಸ್ತಾರೆ ಆ ಬಣ್ಣದ ಪ್ರಭಾವ ಇರುತ್ತೆ. ಅಂದರೆ ಅಷ್ಟೊಂದು ಬಣ್ಣಗಳು ದಿನನಿತ್ಯದ ಕೆಲಸ ಕಾರ್ಯಗಳ ಮೇಲೆ ಪ್ರಭಾವವನ್ನು ಮಾಡುತ್ತಲೇ ಇರುತ್ತವೆ. ಆದರೆ ಅವುಗಳ ಒಂದು ವಿಷಯಗಳಿಗೆ ನಾವು ಹೋಗದೆ ನಾವು ಇಷ್ಟ ಬಂದಂತೆ ನಮ್ಮ ಒಂದು ಇಚ್ಛಾನುಸಾರವಾಗಿ ನಾವು ಬಟ್ಟೆಗಳನ್ನು ಧಾರಣೆ ಮಾಡಿಕೊಳ್ತೇವೆ. ಆದರೆ ನೋಡಿ, ಪ್ರಕೃತಿ ಅಂದರೆ ಈ ಬಣ್ಣಗಳು ಹೇಗೆ ಕೆಲಸ ಮಾಡ್ತೇವೆ ಅಂದರೆ, ಇವತ್ತು ನಮಗೇನೋ ಶುಭ ಆಗಬೇಕು ಅಂತ ಇದ್ದರೆ ಆ ಶುಭ ನೀಡುವಂತಹ ಬಣ್ಣವನ್ನೇ ನಾವು ಧರಿಸಿ ನಾವು ಹೋಗಿರ್ತೇವೆ. ಅದು ನಮ್ಮ ಪ್ರಜ್ಞೆಯ ಗಮನಕ್ಕೆ ಬರೋದಿಲ್ಲ. ಆದರೆ ಎಲ್ಲೋ ಒಂದು ಅಶುಭ ಆಗಬೇಕು ಅನ್ನುವಂತಿದ್ದರೂ ಆ ಒಂದು ತಕ್ಕಂತೆ ಅಶುಭವನ್ನು ನೀಡುವಂತಹ ಬಣ್ಣದ ವಸ್ತ್ರವನ್ನೇ ಧಾರಣೆ ಮಾಡಿ ಮನುಷ್ಯ ಹೊರಗೆ ಹೋಗಿರ್ತಾರೆ. ಅದು ಕೂಡ ಮನುಷ್ಯನ ಗಮನಕ್ಕಾಗಲಿ ಪ್ರಜ್ಞೆಯ ಅನುಭವಕ್ಕಾಗಲಿ ಬರೋದಿಲ್ಲ. ಯಾಕೆಂದರೆ ಮಾನವರು ಇಂಥದ್ದನ್ನೆಲ್ಲ ತಿಳಿಯುವಂತಹ ಒಂದು ತಿಳುವಳಿಕೆ ಇದ್ದರೂ ಅದಕ್ಕೆ ಸಮಯವನ್ನು ಕೊಡುವುದಾಗಲಿ, ಅದಕ್ಕೆ ಒಂದು ಚಿಂತಿಸುವುದಕ್ಕಾಗಲಿ ಆ ಒಂದು ಇದಕ್ಕೆ ಹೋಗೋದಿಲ್ಲ. ಬದಲಾಗಿ ಬೇರೆಲ್ಲ ಮನುಷ್ಯರು ಮಾಡ್ತಾರೆ. ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳುವಂತಹ, ನಿಮ್ಮ ಜೀವನಕ್ಕೆ ನಿಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ತಯಾರಿ ಮಾಡಿಕೊಳ್ಳುವಂತಹ ಸ್ವತಂತ್ರವನ್ನು ಭಗವಂತ ನಿಮಗೆ ನೀಡಿದ್ದಾರೆ. ಹಾಗಾಗಿ ಆ ಒಂದು ಸ್ವತಂತ್ರವನ್ನಾಗಲಿ ನಿಮ್ಮ ಒಂದು ಬುದ್ಧಿವಂತಿಕೆಯನ್ನಾಗಬಹುದು ಎಲ್ಲವನ್ನ ನೀವು ಸರಿಯಾಗಿ ಬಳಸಿಕೊಂಡಲ್ಲಿ, ನಿಮ್ಮನ್ನು ನೀವು ತಯಾರಿ ಮಾಡಿಕೊಂಡಲ್ಲಿ ನೀವು ನೆಮ್ಮದಿಯ ಜೀವನವನ್ನು ನಿರ್ಮಾಣ ಮಾಡಿಕೊಂಡು ನೀವು ಹೆಚ್ಚು ಪ್ರಗತಿಯ, ಲಾಭದ ಮತ್ತು ಉನ್ನತವಾದಂತಹ ಹಂತಕ್ಕೆ ತಲುಪುವಂತಹ ಹೆಚ್ಚಿನ ಸಾಧ್ಯತೆ ನಿಮಗೆ ಇದೆ. ಇದು ಒಂದು ಸರಳವಾದಂತಹ, ಸುಲಭವಾದಂತಹ ಪರಿಹಾರದ ಮಾರ್ಗವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದಾಗಿದೆ. ವಿಶೇಷವಾದ ಲಾಭವನ್ನು ತಂದುಕೊಡುತ್ತೆ. ಹೆಚ್ಚು ಖರ್ಚುಗಳು ಬೇಡ. ಹೆಚ್ಚು ಖರ್ಚಿಲ್ಲದೆ ದಿನನಿತ್ಯದ ಬಳಸುವಂತಹ ಬಟ್ಟೆಗಳಲ್ಲಿ ಅದೇ ರೀತಿ ನಮಗೆ ಶುಭವನ್ನು ನೀಡುವಂತಹ ಬಟ್ಟೆಗಳನ್ನು ಧರಿಸ್ಕೊಂಡು ಹೋಗ್ಬೋದು. ಅಂದರೆ ಬಹಳ ಜನ ಏನು ಮಾಡ್ತಾರೆ ಅಂದರೆ, ಈ ವರ್ಷ ಉಪಯೋಗಿಸಿದಂತಹ ಬಟ್ಟೆಗಳನ್ನು ಅವರು ಅದನ್ನು ಕೊಟ್ಟುಬಿಡ್ತಾರೆ ಬೇರೆಯವ್ರಿಗೆ. ನೆಕ್ಸ್ಟ್ ಒಂದು 2 years 3 years ಆಗುವಾಗ ಅದನ್ನು ಬೇರೆಯವರಿಗೆ ಕೊಟ್ಟಿರ್ತಾರೆ, ಅಥವಾ ಅದನ್ನು ಹೇಗೋ ಹಾಳು ಮಾಡಿಕೊಂಡಿರ್ತಾರೆ. ಆದರೆ ಅದೇ ಬಣ್ಣಗಳು ಅದೇ ವಸ್ತ್ರಗಳು ಕೆಲವು ವರ್ಷಗಳು ಕಳೆದ ನಂತರ ನಿಮಗೆ ಅತ್ಯಂತ ಶುಭ ಫಲವನ್ನು ತಂದುಕೊಡುತ್ತೆ. ಅಂದರೆ ಕಾಲವು ಬದಲಾದಂತೆ ನಾವು ವಸ್ತ್ರಗಳನ್ನು ಹೊಸದಾಗಿ ತೆಗೆದುಕೊಳ್ತಾ ಇರ್ತೇವೆ. ಆದರೂ ಈ ವಸ್ತ್ರಗಳು ಈ ರೀತಿ ನೀವು ಬಳಕೆ ಮಾಡ್ಬೋದು ಅನ್ನುವಂಥ ಒಂದು ಮಾರ್ಗವನ್ನು ನಾನು ತಿಳಿಸ್ದೆ. ಇದನ್ನು ನೀವು ಸರಿಯಾದ ಒಂದು ಪ್ರಜ್ಞೆಯ ಮೂಲಕ ನಿಮ್ಮನ್ನು ನೀವು ಸರಿಯಾಗಿ ತಯಾರಿ ಮಾಡಿಕೊಳ್ಳಿ. ಜೀವನದಲ್ಲಿ ನಿಮಗೆ ಬರುವಂತಹ ದೋಷಗಳನ್ನು ಕಡಿಮೆ ಮಾಡಿಕೊಂಡು ನೆಮ್ಮದಿಯನ್ನು ಕಂಡುಕೊಳ್ಳುವಂತಹ ಆ ಪ್ರಜ್ಞೆಯು ನಿಮ್ಮಲ್ಲಿ, ಭಾವನೆಯು, ಸೂಕ್ಷ್ಮ ಭಾವವು ವೃದ್ಧಿಯಾಗಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಶಿವನಾರಾಯಣರಿಗೆ ಮಾಡುತ್ತಾ, ಪ್ರತಿಯೊಬ್ಬರಿಗೂ ಶುಭವಾಗಲಿ. ಬಣ್ಣಗಳು ಸುಂದರವಾದಂತಹ ಜೀವನವನ್ನು ನಿಮ್ಮ ಜೀವನದಲ್ಲಿ ನಿರ್ಮಿಸಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಹರಿ ಓಂ ನಮಃ ಶಿವಾಯ.